ಜೊತೆಗೆ ಅವ್ರ ಫ್ಯಾಮಿಲಿ ನಿಮ್ಗೆ ಏನಾದ್ರು ಪರಿಚಯ ಇದೆಯಾ ಸರ್? ದರ್ಶನ್ ಸರ್ ಫ್ಯಾಮಿಲಿ, ಮೀನಮ್ಮ ಆಗ್ಲಿ, ವಿಜಯಲಕ್ಷ್ಮಿ. ಮೀನಮ್ಮ ಅವ್ರನ್ನ ನಾನು ಒಂದ್ಸತಿ 2 ಸತಿ ಅವ್ರ ತಂದೆಯವರು ಬಹಳ ಚೆನ್ನಾಗಿ ತೂಗಣ್ಣ ಅಂತ, ಯಾಕೆ ನಾವೆಲ್ಲ ಆ ಕಾಲದಲ್ಲಿ ಜೊತೆಗಿದ್ವಿ. ಒಂದು ಮುತ್ತಿನ ಕಥೆಯಲ್ಲಿ ಸುಮಾರು 40 ದಿನ ಜೊತೆಗಿದ್ದು ವರ್ಕ್ ಮಾಡಿದ್ದೀನಿ. ಒಂದು ಮುತ್ತಿನ ಕಥೆ ನಾನು ಆಕ್ಟ್ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ನಾವು ತೂಗಣ್ಣ ಅಂತಾನೆ ಕರಿತಾ ಇದ್ದಿದ್ದು. ಸೊ ಇದರ ಮೇಲೆ ನಮ್ಮ ನಂದಕುಮಾರ್ ಅವರು ನನ್ನ ಪ್ರೀತಿಯ ರಾಮು ಸಿನಿಮಾ ಮಾಡಿದಾಗ ಮೀನಮ್ಮ ಅವರು ಫೋನ್ ಮಾಡಿದ್ರು. ಫಸ್ಟ್ ಮಾತಾಡಿದ್ವಿ ಒಂದ್ಸತಿ, ಆಮೇಲೆ ದರ್ಶನ್ ಅವ್ರ ಹತ್ರನೇ ಮಾತಾಡಿದ್ದು. ಆಮೇಲೆ ನಾನು ನಂತರದ ದಿನಗಳಿಗೆ ವಿಜಯಲಕ್ಷ್ಮಿ ಅವರು, ವಿನೀಶು ಬಹಳ ಚೆನ್ನಾಗೇ ಪರಿಚಯ, ನಮಗೆಲ್ಲ ಬಹಳ ಚೆನ್ನಾಗೇ ಪರಿಚಯ. ಹೌದಮ್ಮ, ಮಗು ಇವತ್ತು ನನ್ನ ಪ್ರಕಾರ 10th ಓದ್ತಾ ಇದ್ದಾನೆ. ಹಾಗೆ ನನ್ನ ಮೊಮ್ಮಗಳು ಮತ್ತು ವಿನೀಶ್ ಒಂದೇ ವಯಸ್ಸು, ಒಂದೇ ಏಜ್ ಗ್ರೂಪು. ಯಾಕೆ ನಾ ಹುಡುಗನು ನಮ್ಮ ಮನೆಗೆ ಬಂದಿದ್ದಾನೆ, ಇಲ್ಲ ಅಂತಿಲ್ಲ. ತೋಟಕ್ಕೆ ಬಂದಿದ್ದಾನೆ, ಎಲ್ಲ ಕಡೆ ಬಂದಿದ್ದಾನೆ. ದರ್ಶನ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮ ಎಂಟೈರ್ ಫ್ಯಾಮ್ಲಿಗೆ ಗೊತ್ತು, ನನಗೆ ಒಬ್ಬನಿಗಲ್ಲ, ನಮ್ಮ ಎಂಟೈರ್ ಫ್ಯಾಮ್ಲಿಗೆ, ಅವ್ರ ಎಂಟೈರ್ ಫ್ಯಾಮ್ಲಿಗೆ ಗೊತ್ತು. ತಾಯಿ ತಮ್ಮ ದಿನಕರ್ ಅವರು ಪರಿಚಯ ಇಲ್ಲದೆ ಇದ್ರು, ವಿಜಯಲಕ್ಷ್ಮಿ ಅವರು ಮತ್ತು ವಿನೀಶು ಮತ್ತು ವಿಜಯಲಕ್ಷ್ಮಿ ಅವ್ರ ತಾಯಿ ಎಲ್ಲರೂ ಪರಿಚಯನೇ ನಮಗೆ. ಯೋಚನೆ ಮಾಡುವ ಆ ವಯಸ್ಸಿನ ಮಗುನ ಹೇಗೆ ಸ್ಕೂಲ್ಗೆ ಹೋಗ್ಬೇಕು, ಹೇಗೆ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಲ್ವಾ? ಅವನೊಬ್ಬ ಸೆಲೆಬ್ರಿಟಿ, ಒಂದು ಮಿನಿ ಸೆಲೆಬ್ರಿಟಿಯ ಮಗ ಮಿನಿ ಸೆಲೆಬ್ರಿಟಿ ಅಲ್ವಾ? ಸೊ ಹೀಗೆ ಅವನ ಆಲೋಚನೆಗಳು ಮುಂದೆ ಏನು ಆಗಬಹುದು ಅದು ನಾನಂತೂ ಊಹೆ ಮಾಡೋಕ್ಕಾಗ್ತಾ ಇಲ್ಲ, ಅಂದಾಜು ಮಾಡೋಕ್ಕಾಗ್ತಾ ಇಲ್ಲಮ್ಮ. ಬಟ್ ಆ ಭಗವಂತ ಫ್ಯಾಮಿಲಿಗೆ ಒಂದು ಧೈರ್ಯ ತುಂಬಲಿ, ವಿಜಯಲಕ್ಷ್ಮಿಗಾಗಲಿ ಮತ್ತು ವಿನೀಶ್ಗೆ ಅವ್ರ ತಾಯಿ ಮತ್ತು ಅವ್ರ ಅಜ್ಜಿ, ಅವ್ರ ಚಿಕ್ಕಪ್ಪ ಜೊತೆಯಾಗಿ ನಿಂತ್ಕೋಬೇಕು. ಈಗ ಆ ಮಗು ಮನಸ್ಸಿದೆಯಲ್ಲ, ಈಗ 15ರಿಂದ 25ರವರೆಗೂ ಅಥವಾ 21ರವರೆಗೂ ಹಲವಾರು ವಿಚಾರಗಳು ತಲೆಯಲ್ಲಿ ಹೊಡೆದು ಮಕ್ಕಳು ಹಾಳಾಗೋದೇ ಆವಾಗ. ಡೈವರ್ಷನ್ಗಳು ಸಿಗೋದು ಆವಾಗಲೇ, ಫ್ರೆಂಡ್ಸ್ ಸಹವಾಸದಿಂದ ಕೆಡೋದು ಆವಾಗಲೇ. ಯಾವುದೇ ದೃಷ್ಟಿಗೆ ಹೋಗ್ದಂಗೆ ಒಳ್ಳೆ ವಿದ್ಯೆ ತಗೊಂಡು ಆ ಹುಡುಗ ಒಳ್ಳೆ ರೀತಿ ಬೆಳೆದು ಅವ್ರ ತಂದೆ ಥರ ಹೆಸರು ಮಾಡಲಿ ಅಂತ ಅನ್ನೋದಂತೂ ನಾನಂತೂ ಮನಸ್ಸಲ್ಲಿ ಮಾಡ್ಕೊಳ್ತೀನಿ. ಯಾಕೆಂದರೆ ಏನೋ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ ದರ್ಶನ್ ಅವರು, ಮತ್ತು ಆ ಕಾರಣ ಅಂತೂ ಆಗಿದಾರಾ? ಯಾವುದೋ ಒಂದು ವಿಷಯಕ್ಕೆ ಹೋಗಿ ಕಾರಣ ಆಗಿದಾರಲ್ವಾ? ಬಟ್ ಇವತ್ತಿನ ದಿನ ಹಿಂಸೆ ಅನುಭವಿಸ್ತಾ ಇರೋದು ಆ ಫ್ಯಾಮ್ಲಿ. ಆ ಮಗು ಮನಸ್ಸು ನಾವು ಯೋಚನೆ ಮಾಡಬೇಕಾಗಿದೆ. ಆ ಮಗು ಚೆನ್ನಾಗಾಗಲಿ ಅನ್ನೋದು ನಾನು ಅಂತೀನಿ ಅಷ್ಟೇ. ಫೈನಲಿ ನೀನು ಹೇಳೋದೇ ಇಲ್ಲಮ್ಮ, ನಿಮ್ಮ ಮಾಧ್ಯಮಗಳು ಕೋಪ ಬರ್ಬೋದು ನಿಮಗೆ. ಯಾವುದೇ ಸುದ್ದಿ ಬಂದರೆ ಅದು ಸತ್ಯಾಂಶಗಳನ್ನ ಒಂದು ಸ್ವಲ್ಪ ತುಲನೆ ಮಾಡಿ ಬಿತ್ತರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಯಾಕೆಂತಂದ್ರೆ ಮೊನ್ನೆ ಗೋವಾಲ್ ನಡೆದಿದ್ದು, ನಾವು ಅದನ್ನ ದೊಡ್ಡ ವಿಷಯ ಮಾಡೋದು ಬೇಡ ಅನ್ಕೊಂಡಿದ್ವಿ, ಗಲಾಟೆ. ಸೊ ನಮಗ್ ಬರ್ತಾ ಇದೆ ಬೆಂಗಳೂರಿನಿಂದ ಎಲ್ಲಾ ಚಾನಲ್ ಅವ್ರು ನಮಗ್ ಫೋನ್ ಮಾಡ್ತಾರೆ, ಸರ್ ಫೋನಿಗೆ ಬನ್ನಿ, ಸರ್ ಫೋನಿಗೆ ಬನ್ನಿ, ಸರ್ ಫೋನಿಗೆ. ವಿಷಯ ಅಲ್ಲಿದ್ದವ್ ನನಗೆ ಗೊತ್ತಿಲ್ಲ, ಆಗಿರೋದಂತೂ ನಿಜ ಅಲ್ವಾ ಸರ್? ಸುಳ್ಳೆಲ್ಲ ಆಗ್ಬೇಕಲ್ಲ, ಯಾಕೆಂದ್ರೆ ಒಂದು ವ್ಯಕ್ತಿಯ ವಿಷಯಗಳನ್ನ ಮಾತಾಡಬಾರ್ದಲ್ವಾ? ಯಾಕೆಂದ್ರೆ ಬಿತ್ತರೆ ಟೆಲಿಕಾಸ್ಟ್ ಆಗೋಯ್ತು, ಒಬ್ಬ ವ್ಯಕ್ತಿ ಮಾತಾಡಿದ್ದು, ಆ ವ್ಯಕ್ತಿನೇ ಸರಿ ಅನ್ನೋದು. ಅಲ್ಲಿ ಇವಾಗ ಕಂಪ್ಲೇಂಟ್ ಆಗಿದೆ, ಇದಿದೆ, ಆಮೇಲೆ CCTV ಇದೆ. ಇದೆಲ್ಲ ನೋಡಿದ್ರೆ ಸತ್ಯಾಂಶ ಏನೋ ಅನ್ನೋದು ಗೊತ್ತಾಗುತ್ತಲ್ಲ. ಈಗ ನಿಜವಾಗ್ಲೂ ಹೊರಗಡೆ ಅವ್ರು ಮಾಡಿದ್ರೆ, ಆ ವ್ಯಕ್ತಿ ಮಾತಾಡ್ದಂಗೆ ಹೊರಗಡೆಯವರೇ ಮಾಡಿದ್ದಾರೆ ಅನ್ನೋದಾಯ್ತು ಅಂತಂದ್ರೆ ಹೊರಗಡೆಯನ್ನ ಅಪರಾಧಿ ಮಾಡೋಣ. ಅಪರಾಧ ಜಗಳ ಯಾತಕ್ಕೆ ಪ್ರಾರಂಭ ಆಯ್ತು, ಏನಾಯ್ತು ಎಲ್ಲ ಅನ್ನೋದನ್ನ ನೋಡ್ಬೇಕಲ್ವಾ? ಸೊ ಅದನ್ನ ನಾನು ತುಲನೆ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆನಾ? ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ಮಾಪಕರಾದ ಕರಿ ಸುಬ್ಬು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.